ವಾಣಿ ವೀಕ್ಷಕರಿಗೆ ನಮಸ್ಕಾರ. ನಾನು ಬಳಗಾರ್ ಜಯಪ್ರಕಾಶ್. 1981 ಫೆಬ್ರವರಿ 2ನೇ ತಾರೀಕು ತಂದೆ ನಾಗರಾಜ್, ತಾಯಿ ವಿಶಾಲಾಕ್ಷಿ ಮತ್ತು 3 ಜನ ಹಿರಿಯ ಸಹೋದರಿಯರು 4ನೇ ಮಗನಾಗಿ ಕೊಪ್ಪಳ ಜಿಲ್ಲೆಯ ಉಲ್ಗಿ ಮುನಿರಾಬಾದ್ ಎನ್ನುವ ಗ್ರಾಮದಲ್ಲಿ ನನ್ನ ಜನನವಾಗುತ್ತೆ. ಅಂದರೆ ಇಲ್ಲಿಗೆ ಸುಮಾರು 44 ವರ್ಷದ ಕೆಳಗಡೆ ನನ್ನ ಜನನ ಈ ಕನ್ನಡ ಪುಣ್ಯಭೂಮಿಯಲ್ಲಾಗುತ್ತೆ. ಈ ಪುಣ್ಯಭೂಮಿಯಲ್ಲಿ ಜನಿಸಿದ ನಾನು ನಿಜವಾಗಲೂ ಧನ್ಯೋಸ್ಮಿ. ಭಾರತ ಮಾತೆಯ ಮಡಿಲು, ಕನ್ನಡ ತಾಯಿಯ ಒಡಲು, ಇವೆರಡರಲ್ಲೂ ಜನಿಸಿದಂಥ ಸೌಭಾಗ್ಯ ಪುತ್ರ ನಾನು. ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು. ಮತ್ತು ಇಲ್ಲಿಯವರೆಗೂ 44 ವರ್ಷ ನನ್ನ ಜೀವನಕ್ಕೆ ಸಹಕಾರವಾದಂತಹ ಪ್ರಕೃತಿಯಾಗಿರ್ಬೋದು, ಗಾಳಿ ಬೆಳಕು, ಪ್ರತಿಯೊಂದು ಪಂಚಭೂತಗಳಿಗೆಲ್ಲದಕ್ಕೂ ನಾನು ನೆನೆಸುತ್ತಾ ಒಬ್ಬ ಮನುಷ್ಯನಾಗಿ 4 ಜನಕ್ಕೆ ಸಹಾಯ ಮಾಡಬೇಕನ್ನುವ ಒಂದು ಸಣ್ಣ ಪ್ರಯತ್ನಕ್ಕೆ ಕಳೆದ 10 ವರ್ಷಗಳಿಂದ ರಕ್ತದಾನ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತಿಗೆ 42 ಬಾರಿ, ಅಂದರೆ 2 ಫೆಬ್ರವರಿ 2025ಕ್ಕೆ 42 ಬಾರಿ ರಕ್ತದಾನಗಳನ್ನು ಮಾಡಿದ್ದೀನಿ ಇಲ್ಲಿವರೆಗೂ. ಇವತ್ತು ಸಹ ನಾನು ಮತ್ತು ನನ್ನ ಸ್ನೇಹಿತ ಮುರಳಿ ಇಬ್ಬರೂ ರಕ್ತದಾನ ಮಾಡಿದ್ವಿ. ರಾಷ್ಟ್ರೋತ್ಥಾನ ರಕ್ತದಾನ ಕೇಂದ್ರ, ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು. ಇಲ್ಲಿ ಒಂದು ಮಕ್ಕಳಿಗೋಸ್ಕರನೇ ನೋಡಿ ಇಲ್ಲಿ ತೋರಿಸಿ, ಸುರಕ್ಷಾ ಥಾಲಸೀಮಿಯಾ ಆರೈಕಾ ಕೇಂದ್ರ ಅಂತ. ಇಲ್ಲಿ ಆ್ಯಕ್ಚುಲಿ ಸಹಸ್ರಾರು ಜನ ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ಚಿಕ್ಕ ಮಕ್ಕಳು ಬರ್ತಾರೆ. ಅವ್ರಿಗೆ ರಕ್ತ ಉತ್ಪತ್ತಿ ಆಗಲ್ವಂತೆ. ರಕ್ತ ಉತ್ಪತ್ತಿ ಆಗಲ್ಲ ಅಂದರೆ ಅವ್ರಿಗೆ ಎಕ್ಸ್ಟರ್ನಲ್ ಬ್ಲಡ್ ಸೇರಿಸ್ಬೇಕು. ತಿಂಗಳಿಗೆ 2 ಸಾರಿ, ಅಂದರೆ 15 ದಿನಕ್ಕೊಮ್ಮೆ ಅವ್ರಿಗೆ ರಕ್ತನ ಕೊಡ್ತಾ ಹೋದಾಗ ಆ ರಕ್ತ ಅವ್ರು ಜೀವಿಸೋದಕ್ಕೆ, ಅವ್ರು ಬದುಕೋದಕ್ಕೆ ಸಹಕಾರ ಆಗುತ್ತೆ. ಆ ರೀತಿಯ 100 ಜನ ಮಕ್ಕಳು ಮೇಲ್ಗಡೆ ಇರ್ತಾರೆ. ಅಂಥ ಮಕ್ಕಳಿಗೆ ರಕ್ತದ ಅವಶ್ಯಕತೆ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು, ಇದು ಯಾವುದೋ ಒಂದು ತೋರಿಕೆಗೋ ಜಂಬಕ್ಕೋ ಮಾಡ್ತಿರೋ ವಿಡಿಯೋ ಅಲ್ಲ, ಪ್ರತಿಯೊಬ್ಬರಿಗೂ ಇದೊಂದು ಪ್ರೇರಣೆಯಾಗಲಿ ಅಂತ ಪ್ರತಿ ಬಾರಿ ಒಂದು ಪೋಸ್ಟರ್ ಮಾಡಿ ಹಾಕ್ತಿದೆ. ಇದು ಇಷ್ಟನೇ ಸರಿ ಬ್ಲಡ್ ಕೊಡ್ತಾ ಇದ್ದೀನಿ, ಈ ಸರಿ ಈ ಥರ ರಕ್ತದಾನ ಮಾಡ್ತಾ ಇದ್ದೀನಿ. ಇದು ಪ್ರಚಾರಕ್ಕಲ್ಲ, ಪ್ರೇರಣೆಗೆ ಅಂತ. ನಿಜವಾಗ್ಲೂ ಪ್ರಚಾರಕ್ಕಲ್ಲ, ಇದು ಪ್ರೇರಣೆಗೋಸ್ಕರ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಹಜ ಮನುಷ್ಯ, ಒಬ್ಬ ಆರೋಗ್ಯವಂತ ಮನುಷ್ಯ ಯಾರು ಬೇಕಾದರೂ, ಅದರಲ್ಲಿ ಹೆಣ್ಣು ಗಂಡು ಅನ್ನುವ ಯಾವುದೇ ವ್ಯತ್ಯಾಸವಿಲ್ಲ, ಯಾರು ಬೇಕಾದರೂ ರಕ್ತದಾನ ಮಾಡ್ಬೋದು. ದಯವಿಟ್ಟು ಇಂತಹ ಏನು ದೇಶಕ್ಕಾಗಿ, ಒಂದು ಜನಕ್ಕಾಗಿ ತುಡಿತ ಮಿಡಿತಾ ಇರುವಂತಹ ಇಂಥ ರಕ್ತದಾನ ಕೇಂದ್ರಗಳಿಗೆ ದಯವಿಟ್ಟು ರಕ್ತದಾನ ಮಾಡಿ. ವಾಲಂಟಿಯರ್ ಆಗಿ ಹೋಗಿ, ಮುಂಚಿತವಾಗಿ ಹೋಗಿ, ಅಥವಾ ನಿಮ್ಮ ಹುಟ್ಟುಹಬ್ಬ, ನಿಮ್ಮ ಯಾವುದೇ ಖುಷಿ ಸಮಾರಂಭಗಳಿರಲಿ, ಆ ಸಮಾರಂಭಕ್ಕೆ ಹೋಗಿ 3 ತಿಂಗಳಿಗೊಮ್ಮೆ ಆರಾಮಾಗಿ ಬ್ಲಡ್ ಕೊಡ್ಬೋದು, ಏನೂ ಆಗಲ್ಲ. ನೋಡಿ, ಆರೋಗ್ಯವಾಗಿದ್ದೀವಿ. ನೋಡಿ, ವಿಡಿಯೋ ಮಾಡ್ತಾ ಇದ್ದಾನೆ, ನಾನಿಲ್ಲಿ ನಿಂತಿದ್ದೀನಿ ಮುಂದೆ, 10 ನಿಮಿಷನೂ ಆಗಿಲ್ಲ ನಾವೆಲ್ಲ ಬ್ಲಡ್ ಕೊಟ್ಟಿದ್ದು. ಹಾಗಾಗಿ ಆರೋಗ್ಯವಂತರು ದಯವಿಟ್ಟು ನಿಮ್ಮ ಮೋಜು ಮಸ್ತಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇವತ್ತು ನಾನು ಒಂದಿಷ್ಟು ಯುವಕರು ನೋಡ್ತಾ ಇರ್ತೀನಿ, ರಾತ್ರಿ 12 ಗಂಟೆಯಲ್ಲಿ ರೋಡ್ಗಳ ಮಧ್ಯದಲ್ಲಿ ಗಾಡಿಗಳನ್ನ ಹಾಕಿ, ಆ ಗಾಡಿಗಳ ಮೇಲೆ ಕೇಕ್ ಇಟ್ಟು ತಿನ್ನೋದು 100 ಗ್ರಾಮು, ಹಚ್ಚೋದು 300 kg, ಮೂತಿ ಮಕ ಅಂಟಿಸ್ಕೊಂಡು ಓಡಾಡ್ಕೊಂಡು ಏನೇನೋ ಮಾಡ್ತಾರೆ. ಅರ್ಥವಿಲ್ಲ ಅವೆಲ್ಲ ಆಚರಣೆಗಳಿಗೆ. ದಯವಿಟ್ಟು ನಾವು ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಆಗಬೇಕು, ಸ್ಮರಣೆ ಆಗಬೇಕು. ಅದನ್ನು ಆಗಬೇಕು ಅಂದರೆ ಕನಿಷ್ಠ 4 ಜನಕ್ಕೆ ಸಹಾಯ ಹಸ್ತ ಚಾಚಬೇಕು. ಪ್ರತಿಯೊಬ್ಬರು ಈ ಕೆಲಸ ಮಾಡ್ತಾ ಹೋಗಿ. ಇವತ್ತು ರಕ್ತದಾನದ ಅರಿವು ಪ್ರತಿಯೊಬ್ಬರಿಗೂ ಇದೆ, ಇನ್ನೊಬ್ಬರಿಗೂ ಸಹಾಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ರಕ್ತದಾನ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಆ ರಕ್ತದ ಅವಶ್ಯಕತೆ ಇರೋರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡುವಂಥ ಒಂದು ರೂಢಿಯನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯ ವಿಷಯ ಮತ್ತು ಒಳ್ಳೆಯ ವಿಚಾರ ಆಗುತ್ತೆ. ಇವತ್ತು ಈ ಒಂದು ರಕ್ತದಾನ ಮಾಡೋದಕ್ಕೆ 44 ವಸಂತಗಳನ್ನು ನಾನು ದಾಟೋದಕ್ಕೆ ಸಹಕಾರಿಯಾದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಜನ್ಮ, ಈ ಭೂಮಿಗೆ ನಾನು ಹುಟ್ಟಿದ್ದಕ್ಕೆ ಭಗವಂತನಿಗೂ ಸ್ಮರಿಸುತ್ತಾ ಇವತ್ತು ಈ ರಕ್ತದಾನ ಮಾಡುವ ಮುಖಾಂತರ ಈ 44ನೇ ಹುಟ್ಟುಹಬ್ಬನ ನಾನು ಆಚರಿಸ್ಕೊತಾ ಇದ್ದೀನಿ. ನಿಮ್ಮ ವಾಣಿ ವೀಕ್ಷಕರಿಗೆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಏನಕ್ಕೆ ಬ್ಲಡ್ ಕೊಡ್ತಾ ಇದ್ರಿ? ಅಂದರೆ ಇಷ್ಟ ಅಂದರೆ ಏನು ಸ್ಪೆಷಲ್ ಡೇ ಅಂತನ ಆ ಥರ ಏನಿಲ್ಲ? ಓಕೆ. ಏನು ಕೊಡ್ಬೇಕು ಬ್ಲಡ್ಡು? ಒಳ್ಳೇದಾಗುತ್ತೆ ಅಂತ. ನೀವು ಬ್ಲಡ್ ಕೊಟ್ರಾ? ಕೊಟ್ಟೆ.
ಎಷ್ಟು ಸರಿ ಕೊಟ್ಟಿರೋದು? ಫಸ್ಟ್ ಟೈಮ್. ಫಸ್ಟ್ ಟೈಮ್. ಏನು ಅನಿಸ್ತು ಬ್ಲಡ್ ಕೊಟ್ಟ ಮೇಲೆ? ಖುಷಿ ಆಗ್ತದೆ. ಕೊಡಬೇಕಾ ಬ್ಲಡ್ಡು? ಕೊಡಬೇಕು. ಸೂಪರ್. ಯೂತ್ಸ್ ನೀವೆಲ್ಲ ಕೊಟ್ಟರೆ ಮುಂದಕ್ಕೆ ಒಳ್ಳೇದಾಗುತ್ತೆ. ನಿಮ್ಮಂಥ ಹುಡುಗರು ಇರಬೇಕು. ಅಕ್ಕ ನೀವು ಬ್ಲಡ್ ಕೊಟ್ರಾ? ಖಂಡಿತ ಕೊಟ್ಟಿದ್ದೀನಿ. ಎಷ್ಟನೇ ಸರಿ ಕೊಡ್ತಾ ಇರೋದು ನೀವು? ಇದು ಸೆಕೆಂಡ್ ಟೈಮ್ ಸರ್. ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಏನಕ್ಕೆ ಕೊಟ್ರಿ ಬ್ಲಡ್? ನನಗೆ ಇದರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಹತ್ರ ಇಟ್ಕೊಂಡು ಏನು ಮಾಡೋಣ ಎಕ್ಸ್ಟ್ರಾ ಬ್ಲಡ್ನ ಅಲ್ವಾ? ದುಡ್ಡು ಇಟ್ಕೋತೀವಿ, ನಮ್ಗೆ ಏನು ಬೇಕೋ ಇಟ್ಕೋತೀವಿ. ಇದು ಎಕ್ಸ್ಟ್ರಾ ಇರೋದೇನು ಒಳ್ಳೇದಲ್ಲ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ ನಮ್ಮಿಂದ. ಸಾಕಷ್ಟು ಕಾಯಿಲೆ ಇರೋ ಮಕ್ಕಳು ಇರ್ತಾರೆ, ಇದು ತುಂಬ ಅತ್ಯವಶ್ಯಕತೆ. ಎಲ್ಲ ದಾನಿಗಳು ರಕ್ತದಾನ ಕೂಡ ಒಂದು, ಅದಕ್ಕೆ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ. ಸೂಪರ್, ಥ್ಯಾಂಕ್ ಯು ಸರ್. ನೀವು ಬೇರೆಯವ್ರಿಗೆ ಹೇಳ್ತೀರಾ ಡೊನೇಟ್ ಮಾಡಿ ಅಂತ? ಖಂಡಿತ ಹೇಳ್ತೀನಿ ಸರ್. ಬೇರೆಯವ್ರಿಗೆ, ನನ್ನ ಮನೆಯವ್ರಿಗೆ ಫಸ್ಟ್ ಹೇಳ್ತೀನಿ, ಆಮೇಲೆ ಬೇರೆಯವ್ರಿಗೆ ಹೇಳ್ತೀನಿ. ಎಲ್ಲರಿಗೂ ಹೇಳ್ತೀನಿ ಬ್ಲಡ್ ಡೊನೇಟ್. ನಿಮ್ಮ ಹೆಸರಕ್ಕ? ಉಷಾ. ಉಷಾ ಅವರು ಯಾವ ಊರು? ಉಷಾ ಅವ್ರದ್ದು? ನಾವು ಟಿ ನರಸೀಪುರ. ಟಿ ನರಸೀಪುರದವ್ರು. ಇಲ್ಲೇನು ಮಾಡ್ತೀರಿ ನೀವು? ಇಲ್ಲಿ ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಅಡುಗೆ ಕೆಲ್ಸಕ್ಕೆ ಹೋಗ್ತೀನಿ. ಖುಷಿಯಾಗಿ ಹೇಳ್ಕೊತೀನಿ, ನನ್ನ ವೃತ್ತಿ ಅದು. ನಾನು ಅದಕ್ಕೆ ಅದೇ ಹೇಳ್ತೀನಿ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ, ಬ್ಯಾಂಕ್ಗೆ ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ವೃತ್ತಿ ಅದು, ಅದಕ್ಕೆ ಅದನ್ನೇ ಹೇಳ್ತೀನಿ. ಯಾಕೆ ಮನೆ ಕೆಲ್ಸಕ್ಕೆ ಹೋಗೋರು ಕೊಡಬಾರ್ದು, ಅಡುಗೆ ಕೆಲ್ಸಕ್ಕೆ ಹೋಗೋರು ಕೊಡಬಾರ್ದು? ನನ್ನ ವೃತ್ತಿ, ನಾನು ಅದರಿಂದನೇ ಊಟ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ನಾನು ಅದನ್ನೇ ಹೇಳ್ಕೊತೀನಿ. ನನ್ನ ಜೊತೆಲಿರೋರ್ಗೂ ಹೇಳ್ತೀನಿ, ನನ್ನ ಜೊತೆಗೆ ಬರೋರ್ಗೂ ಹೇಳ್ತೀನಿ ಬ್ಲಡ್ ಡೊನೇಟ್ ಮಾಡಿ. ಕೋಟಿ ಇದ್ದವ್ರು ದೊಡ್ಡವರಲ್ಲ, ಹೃದಯವಂತಿಕೆ ಇರೋರು ದೊಡ್ಡ. ದುಡ್ಡಿರೋರೆಲ್ಲ ದಾನಿಗಳಲ್ಲ, ಹೇಳಿಲ್ವಾ? ದುಡ್ಡಿರೋರು ಯಾರು ದಾನಿಗಳಲ್ಲ, ಇಲ್ಲದೇ ಇರೋರೆ. ನನಗೆ ಕೊಡಬೇಕು ಅಂತ ಚಿಕ್ಕ ವಯಸ್ಸಿನ ನಾನು ಇಷ್ಟ. ಇನ್ನು ಮುಂದೇನು ನಾನು ಎಷ್ಟು ದಿನ ಆರೋಗ್ಯವಾಗಿರ್ತೀನೋ ಅಲ್ಲಿವರೆಗೂ ಬ್ಲಡ್ ಡೊನೇಟ್ ಮಾಡ್ತೀನಿ. ಸೂಪರ್ ಆಗಿ.